ಜೈ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಮಾಹಿತಿಗಳನ್ನು ನಾನು ನಿಮಗೆ ಸಂಪೂರ್ಣವಾಗಿ ನೀಡ್ತೇನೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲೇ ಕೇಳಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ಇಂದಿನ ನೇಮಕಾತಿ ಇಲಾಖೆ ಬಂದು ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ. ಈ ಹುದ್ದೆಯ ವಿವರಗಳನ್ನು ಕೊಟ್ಟು ಲಾಸ್ಟಲ್ಲಿ ಇದನ್ನು ಹೇಗೆ ನಿಮಗೆ ಮೊಬೈಲ್ ಮೂಲಕವನ್ನೇ ಹಾಕ್ಬೋದಾ ಅಥವಾ ಇದು ಆಫ್ಲೈನ್ ಅಪ್ಲಿಕೇಶನ್ ಅನ್ನೋದನ್ನು ಹೇಳ್ತೀನಿ. ವಿಡಿಯೋ ಸಂಪೂರ್ಣ ನೋಡಿ, ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಹುದ್ದೆಯ ವಿವರಗಳು ಈ ಥರ ಇದೆ. ಹುದ್ದೆಯ ಹೆಸರು ಮತ್ತು ವೇತನ. ಡೀಟೇಲ್ಸ್ ಆಫ್ ವೇಕೆಂಟ್ ಟೆಕ್ನಿಕಲ್ ಪೋಸ್ಟ್ ಆ್ಯಂಡ್ ಕನ್ಸಾಲ್ಟೇಟೆಡ್ ಸ್ಯಾಲರಿ ಪರ್ ಮಂತ್. ಅಂದರೆ ಈ ಹುದ್ದೆ ಇರೋದು ತಿಂಗಳು 5 ವರ್ಷಕ್ಕೆ ಅಗ್ರಿಮೆಂಟು ಕಂಡೀಷನ್. ಇದು 5 ವರ್ಷಕ್ಕೆ ಪರ್ ಮಂತ್ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದರೆ ಕನ್ಸಾಲ್ಟೇಟೆಡ್ ಆಗಿರುತ್ತೆ. ಬೇರೆ ಯಾವುದು ಅಲಯನ್ಸ್ಗಳು ಇದಕ್ಕೆ ಸಿಗಲ್ಲ, ಯಾವುದು ಬೆನಿಫಿಟ್ಗಳು ಕೂಡ ಇದ್ರಲ್ಲಿ ಸಿಗಲ್ಲ. ನೇಮ್ ಆಫ್ ದ ಪೋಸ್ಟ್ ಬಂದು ಮೋಟರ್ ಲಾಂಚ್ ಇಂಜಿನಿಯರ್ ಅಂತ ಕರೀತಾರೆ. ಅದು ಪೊಲೀಸ್ ಇನ್ಸ್ಪೆಕ್ಟರ್ ಕೇಡು, 36,000 ರೂಪಾಯಿ ವೇತನ ಅಂತ ಹೇಳ್ತಾರೆ. ಬೋಟ್ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ, ಅದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗ್ರೇಡು, 12 ಪೋಸ್ಟ್ ಇದೆ, ಪರ್ ಮಂತ್ 34,000 ರೂಪಾಯಿ ಸ್ಯಾಲ್ರಿ ಅಂತ ಹೇಳಿದ್ದಾರೆ. ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಇದೆ, 13,000ದ 27,000 ರೂಪಾಯಿ ಇದೆ. ಮೋಟರ್ ಲಾಂಚ್ ಮೆಕ್ಯಾನಿಕ್ ಅಂತ ಇದೆ, ಅದು 2 ಪೋಸ್ಟ್ ಇದೆ, 27,000 ಇದೆ. ಇಂಜಿನ್ ಡ್ರೈವರ್ ಇದೆ, 15 ಪೋಸ್ಟ್ ಇದೆ, 25,000 ಇದೆ. ಖಲಾಸಿ ಅಂತ ಇದೆ, ಅದು ಪೊಲೀಸ್ ಕಾನ್ಸ್ಟೇಬಲ್ ಗ್ರೇಡು, 11 ಹುದ್ದೆ ಇದೆ, 23,000 ರೂಪಾಯಿ ಇದೆ ಸ್ನೇಹಿತರೆ. ಸೊ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇಮಕಾತಿ ಆದರೂ ಕೂಡ ಇದನ್ನು ಕೋಸ್ಟಲ್ ಗಾರ್ಡ್ ಪೊಲೀಸ್ ಅಂತ ಕರೀತಾರೆ. ಕರಾವಳಿ ಭದ್ರತಾ ಪೊಲೀಸ್ ಪಡೆಯಲ್ಲಿ ಕರೆದಿದ್ದಾರೆ. ಇದೊಂದು ವಿಶೇಷ ಹುದ್ದೆಗಳು. ಈ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಈ ರೀತಿಯಾಗಿದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30 ಸೆಪ್ಟೆಂಬರ್ 2025 ತನಕ ಇದೆ. ಸೊ ಈ ಅರ್ಜಿ ಸಲ್ಲಿಸೋ ವಿಧಾನ ಹೇಗೆ ಅಂತ ಅಂದರೆ, ಕರಾವಳಿ ಭದ್ರತಾ ಪೊಲೀಸ್ ಉಡುಪಿ ಇವರಿಗೆ ಆಫ್ಲೈನ್ ಮೂಲಕ, ಅಂದರೆ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅವ್ರು ಕೇಳಿರೋ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಕರಾವಳಿ ಭದ್ರತಾ ಪೊಲೀಸ್ ಉಡುಪಿ ಇವರಿಗೆ ತಲುಪೋ ಹಾಗೆ ಅರ್ಜಿಯನ್ನು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30 ಸೆಪ್ಟೆಂಬರ್ 2025. ಸೊ ಹಾಗಿದ್ರೆ ವೆಬ್ಸೈಟ್ ಏನಿದೆ ಅಂತ ಹೇಳಿದ್ರೆ https://ksp.karnataka.gov.in. ಕರ್ನಾಟಕ ಸ್ಟೇಟ್ ಪೊಲೀಸ್, ಕರ್ನಾಟಕ ಗವರ್ನಮೆಂಟ್ ಇನ್ ಇಂಡಿಯಾ ಅಂತ ಹೇಳಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಾವು ನೇರವಾಗಿ ಈಗ ವೆಬ್ ಬ್ರೌಸರಿಂದ ಪಡ್ಕೊಳ್ತೀವಿ. ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡಿ. ವೆಬ್ ಬ್ರೌಸರ್ ಒಳಗಡೆ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ. ಇಲ್ಲಿ ಟೈಪ್ ಮಾಡಿ KSP ಅಂತ ಟೈಪ್ ಮಾಡಿ. KSP ಅಂತ ಟೈಪ್ ಮಾಡ್ದಂಗೆ ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಬರ್ತಾ ಇದೆ ಕರ್ನಾಟಕ ಸ್ಟೇಟ್ ಪೊಲೀಸ್. ಸೊ ಇದನ್ನು ಒಂದ್ಸಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಬರ್ತಾ ಇದೆ ksp.gov.in ಅಂತ. ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡಿ ನೇರವಾಗಿ ನಾವು KSP ವೆಬ್ಸೈಟಿಗೆ ಬರ್ತೀವಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದೇ KSP ವೆಬ್ಸೈಟ್, ಕರ್ನಾಟಕ ರಾಜ್ಯ ಪೊಲೀಸ್. ಇಲ್ಲಿ ಸಾಕಷ್ಟು ಮಾಹಿತಿಗಳಿದೆ. ನಿಮಗೆ ಈ ಮಾಹಿತಿಗಳು ಬೇಕಾದರೆ ಓದ್ಕೊಳ್ಳಿ. ನಿಮಗೆ ಬೇಕಾಗಿರೋ ವಿಷಯ ಬಂದು ನಾಗರಿಕ ಸೇವಾ ಅಂತ ಇಲ್ಲಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೇಮಕಾತಿ FIR ಸೇವಾ ಸಿಂಧು ಅಂತ ಇದೆ. ಈ ನೇಮಕಾತಿ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಈಗ ಕರೆದಿರುವಂಥ ಹುದ್ದೆಯ ಸಂಪೂರ್ಣ ಮಾಹಿತಿಗಳನ್ನು ಇವರಲ್ಲಿ ತೋರಿಸ್ತಾರೆ. ಈ ವೆಬ್ಸೈಟಲ್ಲಿ ಸಾಕಷ್ಟು ನಿಮಗೆ ಬೇಕಾದ ಜನರಲ್ ನಾಲೆಡ್ಜ್ಗಳಿದೆ, ಅದನ್ನೆಲ್ಲ ಸಂಪೂರ್ಣವಾಗಿ ಪಡ್ಕೊಳ್ಳಿ. ಇದು ಕರ್ನಾಟಕ ರಾಜ್ಯ ಪೊಲೀಸಿನ ಕರಾವಳಿ ಭದ್ರತಾ ಪೊಲೀಸ್ CSP ಅಂತ ಕರೀತಾರೆ. ಸೊ ಅಂದರೆ ಇದು ಈಗ ಟ್ರಾಫಿಕ್ ಪೊಲೀಸ್ ಆದರೆ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಥ ರೂಲ್ಗಳನ್ನು ಅವ್ರು ನೋಡ್ಕೊಳ್ತಾರೆ. ಕ್ರೈಮ್ ಪೊಲೀಸ್ ಆದರೆ ಕ್ರೈಮಿಗೆ ಸಂಬಂಧಪಟ್ಟದ್ದನ್ನು ನೋಡ್ಕೊಳ್ತಾರೆ. ಹಾಗೆ ಬೇರೆ ಬೇರೆ ಸಿವಿಲ್ ಪೊಲೀಸ್ ಆದರೆ ಸಿವಿಲಿಗೆ ನೋಡ್ಕೊಳ್ತಾರೆ. ಇದು ಬಂದು ಕರಾವಳಿ ಭಾಗದಲ್ಲಿ, ಕರಾವಳಿ ನದಿ ದಡದ ತೀರ ಮತ್ತು ನದಿಯಲ್ಲಿ ನಡೆಯುವಂತಹ ಕಾನೂನಾತ್ಮಕ ಅವ್ಯವಹಾರಗಳನ್ನು ನೋಡುವಂಥ, ವಾಚ್ ಮಾಡುವಂಥ ಒಂದು ಸಂಸ್ಥೆ ಇದು. ಕರ್ನಾಟಕ ರಾಜ್ಯ ಪೊಲೀಸ್ ಒಳಗಡೆ ಬರುತ್ತೆ. ಇದನ್ನು ನಾವು ಕರಾವಳಿ ಭದ್ರತಾ ಪೊಲೀಸ್ ಅಂತ ಕರಿತೀವಿ. ನೀವು ನೋಡ್ತಾ ಇದ್ರೆ ಈಗ ನೇಮಕಾತಿಯ ಲಿಂಕ್ ಇಲ್ಲಿ ಬಂದಿದೆ, ಪೊಲೀಸ್ ರಿಕ್ರೂಟ್ಮೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿ. ಈ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೊಂದು PDF ಓಪನ್ ಆಗುತ್ತೆ. ಇದು ಸಂಪೂರ್ಣ ಅಧ್ಯಯನ ಮಾಡ್ಕೊಳ್ಳಿ. ಇದೊಂದು 6 ಪುಟದ PDF ಇದೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ರೆಫರೆನ್ಸ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಅದು ಸ್ವಲ್ಪ ನೀವು ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ನೋಡ್ತಾ ಇದ್ರೆ ನೀವು ಇಲ್ಲಿ ಡೀಟೇಲ್ಸ್ ಆಫ್ ವೇಕೆಂಟ್ ಟೆಕ್ನಿಕಲ್ ಪೋಸ್ಟ್ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ. ಹಾಗಿದ್ರೆ ಇದಕ್ಕೆ ಏನೇನು ಓದಿರಬೇಕು ಅನ್ನೋದು ಎಲಿಜಿಬಿಲಿಟಿ ಕ್ರೈಟೀರಿಯಾನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಲಾಸ್ಟಲ್ಲಿ ನಿಮಗೆ ಅಡ್ರೆಸ್ ಕೊಟ್ಟಿದ್ದಾರೆ. ಈ ಅಡ್ರೆಸ್ಸಿಗೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮೆಟ್ ಇದು. ಈ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೊಂಡು ಇದು ಫಿಲಪ್ ಮಾಡಿ
ಇವ್ರು ಕೇಳಿರುವಂಥ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಕರಾವಳಿ ಭದ್ರತಾ ಪೊಲೀಸ್ ಉಡುಪಿ ಕಚೇರಿ ಇವರಿಗೆ ಪೋಸ್ಟ್ ತಲುಪೋ ಹಾಗೆ ಕಳಿಸ್ಕೊಡ್ಬೇಕು ಸ್ನೇಹಿತರೆ. ಈಗ ನೀವು ಇದುವರೆಗೂ ನೋಡಿದ್ದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕರೆದಿರುವಂಥ ಉದ್ಯೋಗದ ಸಂಪೂರ್ಣ ಸುದ್ದಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಈ ಕಾಮೆಂಟ್ ಬಾಕ್ಸಲ್ಲೇ ಹಾಕಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಸಹಾಯ ಆಗುತ್ತಂತಂದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.